ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರರಿಗೆ ಲೋಕಾಯುಕ್ತ ಕೋರ್ಟ್ ವಿಧಿಸಿದ್ದ ಜಾಮೀನು ಷರತ್ತುಗಳಿಗೆ ಹೈಕೋರ್ಟ್ ರಿಯಾಯಿತಿ ನೀಡಿದೆ. ಷರತ್ತು ಸಡಿಲಿಕೆಗೆ ಕೋರಿ ವಿಜಯೇಂದ್ರ, ರಾಘವೇಂದ್ರ ಮತ್ತು ಅಳಿಯ ಸೋಹನ್ ಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 2 ಷರತ್ತುಗಳಿಗೆ ರಿಯಾಯಿತಿ ನೀಡಿತು. ಧವಳಗಿರಿ ಪ್ರಾಪರ್ಟೀಸ್ ಮತ್ತು ಭಾರತ್ ಹೋಮ್ ಸಂಸ್ಥೆಗಳ ಹಣದ ವ್ಯವಹಾರಗಳ ದಾಖಲೆ ಸಲ್ಲಿಸುವಂತೆ ಷರತ್ತು ವಿಧಿಸಿ ಲೋಕಾಯುಕ್ತ ಕೋರ್ಟ್ ಜಾಮೀನು ನೀಡಿತ್ತು. ಈ ಷರತ್ತುಗಳ ಸಡಿಲಿಕೆ ಕೋರಿ ಪ್ರಶ್ನಿಸಿ ಯಡಿಯೂರಪ್ಪ ಪುತ್ರರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ದಾಖಲೆಗಳನ್ನು ನೀಡೋದು ದೂರುದಾರರ ಪರ ವಕೀಲರ ಕೆಲಸ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಷರತ್ತು ಸಡಿಲಿಕೆಯಿಂದಾಗಿ ಯಡಿಯೂರಪ್ಪ ಪುತ್ರರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಈಗ ಯಡಿಯೂರಪ್ಪ ಪುತ್ರರಿಗೆ ಮತ್ತು ಅಳಿಯನಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಏನೆಲ್ಲ ವಿಷಯದ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ ಮತ್ತೆ ಈ ಷರತ್ತುಗಳ ಸಡಿಲಿಕೆಗೆ ಏನೆಲ್ಲ ಕಾರಣಗಳಿವೆ? ಭಾವನಾ, ಏನಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ PCR 3 ಸಿರಾಜುನ್ ಬಾಷಾ ಸಲ್ಲಿಸಿದ್ದಂತಹ PCR 3 ಮತ್ತು 4 ಪ್ರಕರಣಗಳಲ್ಲಿ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ದಂತಹ ಲೋಕಾಯುಕ್ತ ಕೋರ್ಟ್ ಸುಮಾರು 6 ಷರತ್ತುಗಳನ್ನ ವಿಧಿಸಿದ್ದು. ಆ 6 ಷರತ್ತುಗಳಲ್ಲಿ ಅವರು 3 ಷರತ್ತುಗಳನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆ 3 ಷರತ್ತುಗಳಿಂದ ಒಂದು ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಿ ಅಂತ ಹೇಳಿದ್ರು, ಮತ್ತೊಂದು ಧವಳಗಿರಿ ಪ್ರಾಪರ್ಟೀಸ್ ಹಾಗೂ ಭಗತ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಮಾಡಿರುವಂತಹ ವ್ಯವಹಾರಗಳು, ಇಲ್ಲಿಯವರೆಗೂ ಮಾಡಿರುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಸಲ್ಲಿಸಿ ಕೋರ್ಟಿಗೆ ಅಂತ ಹೇಳಿದ್ರು. ಮತ್ತೆ ನಿಮ್ಮಗಳ ಅಕೌಂಟ್ಗಳ ಬಗ್ಗೆ ನ್ಯಾಯಾಲಯಕ್ಕೆ ಮಾಹಿತಿ ಕೊಡ್ರಿ ಅನ್ನುವಂತಹ ಒಂದು ಮಾಹಿತಿಯನ್ನ 3 ಷರತ್ತುಗಳನ್ನ ಅವರು ಸಲ್ಲಿಸಿದ್ರು. ಈ ಷರತ್ತುಗಳನ್ನ ಫುಲ್ಫಿಲ್ ಮಾಡುವಂತಹ ಕರ್ತವ್ಯ ಏನಿದೆ ಅದು ಸಿರಾಜುದ್ದೀನ್ ಬಾಷಾ ಪರ ವಕೀಲರಿಂದ ಆಗ್ಬೇಕು ಹಾಗೂ ಸಿರಾಜುದ್ದೀನ್ ಬಾಷಾ ಅವರಿಂದ ಆಗ್ಬೇಕು. ಯಾಕಂತ ಹೇಳಿದ್ರೆ ಅದು ಯಾರು ದೂರನ್ನು ಕೊಟ್ಟಿರ್ತಾರೋ ಅವರ ಒಂದು ಕರ್ತವ್ಯ ಹೊರತು ಆರೋಪಿಯ ಕರ್ತವ್ಯವಲ್ಲ ಅನ್ನುವಂತಹ ಒಂದು ಅಂಶವನ್ನ ಆಧರಿಸಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಅಕ್ಟೋಬರ್ ತಿಂಗಳಿಂದ ಕೂಡ ಈ ಒಂದು ಪ್ರಕರಣವನ್ನ ವಿಚಾರಣೆ ಮಾಡ್ತಾ ಬಂತು. ಇಂದು ನ್ಯಾಯಮೂರ್ತಿಗಳಾದಂತಹ ಆನಂದ್ ಬಿ ಅಡಿ ಅವರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಗಳನ್ನು ಹೊರಿಸಿದಂತಹ ಸಂದರ್ಭದಲ್ಲಿ ಆ ಆರೋಪಗಳನ್ನು ಸಾಬೀತುಪಡಿಸುವಂತಹ ಕರ್ತವ್ಯ ಆ ದೂರುದಾರಿನ ಮೇಲೆ ಇದೆ. ಹಾಗಾಗಿ ಈ ಧವಳಗಿರಿ ಪ್ರಾಪರ್ಟೀಸ್ ಹಾಗೂ ಭಗತ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ವ್ಯವಹಾರಗಳೇನಿದ್ದಾವೆ ಆ ವ್ಯವಹಾರಗಳನ್ನ ಸಾಬೀತುಪಡಿಸುವಂತಹ ಆ ವ್ಯವಹಾರಗಳು ಏನೆಲ್ಲ ವ್ಯವಹಾರಗಳನ್ನ ಅವರು ಮಾಡಿದ್ದಾರೆ ಅನ್ನುವಂತಹ ಹಾಗೂ ರಾಘವೇಂದ್ರ, ವಿಜಯೇಂದ್ರ ಹಾಗೂ ಸೋಹನ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಅಕೌಂಟ್ಗಳನ್ನ ಕೂಡ ಮೇಂಟೈನಬಿಲಿಟಿಯನ್ನ ಚೆಕ್ ಮಾಡುವಂತಹ ಹಾಗೂ ಅವುಗಳನ್ನ ಸಾಬೀತುಪಡಿಸುವಂತಹ ಹಾಗೂ ಕೋರ್ಟ್ಗೆ ಆ ದಾಖಲಾತಿಗಳನ್ನ ಸಲ್ಲಿಸುವಂತಹ ಕರ್ತವ್ಯ ಸಿರಾಜುದ್ದೀನ್ ಬಾಷಾ ಕಡೆಯಿಂದಾನೇ ಆಗ್ಬೇಕೆ ಹೊರತು ಅದು ಆರೋಪಿಗಳ ಕೆಲಸ ಅಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನ ಪಟ್ಟು ಆ 2 ಷರತ್ತುಗಳನ್ನ ವಿನಾಯಿತಿ ಕೊಟ್ಟಿದೆ. ಭಾವನಾ, ಧನ್ಯವಾದ ಮಾರುತಿ ಮಾಹಿತಿಗಾಗಿ.